ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದರೆ ಸಂಡೇ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಏನೂ ಆಗಲಿಲ್ಲ. ಸೊ ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಲಂಚ್ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ತುಂಬಾ ಲೇಟ್ ಆಗಿತ್ತು ಲಂಚ್ಗೆ ಹೋಗಿದ್ದು ಕೂಡ. ಹಾಗೆ ಕೋರ್ಮಂಗ್ಲಲ್ಲಿ ಹೋದ್ವಿ ನಾವು. ಕೋರ್ಮಂಗ್ಲಲ್ಲಿ ಮಾಲ್ಗುಡಿ ಮೈಲಾರಿ ಮನೆ ಅಂತ ಇರುತ್ತೆ. ಸೊ ಅಲ್ಲಿಗೆ ಹೋಗೋಣ, ನಾಟಿ ಸ್ಟೈಲ್ ಸಿಗುತ್ತೆ ಅಂತ ಹೊರಟ್ವಿ. ಬಟ್ ಅಲ್ಲಿ ವೆಯ್ಟಿಂಗ್ ಟೈಮ್ ತುಂಬ ಆಯಿತು. ಏನು ಮಾಡೋದು, ಅಲ್ಲಿ ತನಕ ಹೋಗಿದ್ವಿ. ವೆಯ್ಟ್ ಮಾಡಿಬಿಟ್ಟು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫುಡ್ ಬಂತು, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನನಗೆ ನಾಟಿ ಸ್ಟೈಲ್ ಊಟ ಅಂದರೆ ಇಷ್ಟ ಆಗುತ್ತೆ. ಸೊ ಕಾಲು ಸೂಪ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಚಿಕನ್ ಕರಿ, ಆಮೇಲೆ ಬನ್ನೂರು ಮಟನ್ ಫ್ರೈ, ಇದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಊಟ ಮುಗಿಸಿ ನಾವು ಊಟ ಹೇಗೂ ಮಾಡಿದ್ದೀವಿ, ಹಾಗೆ ಸ್ವಲ್ಪ ಗ್ರೋಸರಿ ತೊಗೊಂಡು ಹೋಗೋಣ ಮನೆಗೆ ಅಂದ್ಬಿಟ್ಟು ಹೊರಟ್ವಿ. ಮಾರ್ಕೆಟ್ಗೆ ಹೋಗಿ ಗ್ರೋಸರಿ ಶಾಪಿಂಗ್ಗೆ ಅಂದ್ಬಿಟ್ಟು ಹೊರಟ್ವಿ. ಸ್ವಲ್ಪ ಗ್ರೋಸರಿ ಎಲ್ಲ ತೊಗೊಂಡು ಆಮೇಲೆ ಬಿಲ್ ಮಾಡಿಸ್ಕೊಂಡು ಇನ್ನೇನು ಹೊರಡೋಣ ಅನ್ನಷ್ಟರಲ್ಲಿ ಜಿಯಾನ್ ಹೇಳ್ದ ಡೆಕತ್ಲಾನ್ಗೆ ಹೋಗ್ಬೇಕಂತ. ಯಾಕೆಂದರೆ ಅವನು ಇವಾಗ ಕ್ರಿಕೆಟ್ ತುಂಬ ಇಷ್ಟ ಆಗ್ತಿದೆ. ಅವನು ಕ್ರಿಕೆಟ್ ಆಡ್ತಾನೆ, ಬ್ಯಾಟ್ ಕೊಡಿಸ್ದಾಗಿಂದ ಬಾಲ್ಸ್ ಅಲ್ಲಲ್ಲೇ ಕಳೆದಾಗ್ತಿರ್ತಾನೆ. ಸೊ ಹಾಗೆ ಬಾಲ್ಸ್ ಬೇಕಂತ ಕೇಳ್ದ. ಹಾಗೆ ನಾನೇನಾದರೂ ಜಿಮ್ಗೆ ಏನಾದ್ರು ಸಿಕ್ಕಿದ್ರೆ ತೊಗೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಹೋಗಿ ಡೆಕತ್ಲಾನ್ಗೆ ಅಲ್ಲಿ ಅವನಿಗೆ ಬಾಲ್ಸ್ ಎಲ್ಲ ತೊಗೊಂಡ್ವಿ ಅಷ್ಟೇ, ಬೇರೇನೂ ತೊಗೊಳ್ಳಿಲ್ಲ. ಅಲ್ಲಿಂದ ಮತ್ತೆ ಹೊರಟ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಬ್ಲಾಗ್ ನೋಡ್ತಾ ಇದ್ರಿ ನೀವು. ಸ್ವಲ್ಪ ಸ್ಟಾರ್ಟ್ ಮಾಡಿದೆ, ಏನು ಸ್ಪೆಷಲ್ ಅಂತ ಇರಲಿಲ್ಲ. ವೀಕೆಂಡ್ಸ್ ಏನೋ ಗೊತ್ತಿಲ್ಲ, ಇವಾಗ ಸ್ಪೆಷಲ್ ಅಂತ ಆಗ್ತಾನೆ ಇಲ್ಲ. ಏನೋ ಎಲ್ಲೂ ಹೋಗ್ತಿಲ್ಲ ಅದಕ್ಕೆ. ಸೊ ಬಟ್ ಚಂದು ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು 3 days ಎಲ್ಲರೂ ಹೋಗಿ ಬರೋಣ, ನನಗೆ ಸಾಕಾಗ್ಬಿಟ್ಟಿದೆ ಅಂತ ಅದು ಪ್ಲ್ಯಾನ್ ಮಾಡಬೇಕು. ಅದ್ರ ಜೊತೆಗೆ ಸೊ ಲಾಸ್ಟ್ ಒಂದು 1 month ಏನಿದೆ ನನಗೆ ಒಂಥರ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ತುಂಬ ಒಂಥರ ಏನು ಹೇಳ್ತಾರೆ, ಟಫ್ ಅಂತ ಅನ್ನಿಸ್ತಿತ್ತು ಆ ಥರ ದಿನಗಳು. ಬಟ್ ಇವಾಗ ಚಂದನೆ ಹೇಳ್ತಾ ಇದ್ರು ಆರಾಮಾಗಿರ್ಬೇಕು ಅಂತ. ಸೊ ಮಂಡೇ ಇವತ್ತು, ಅದಕ್ಕೆ ಇವತ್ತಿಂದ ಅನ್ಕೊಂಡ್ಬಿಟ್ಟಿದ್ದೀನಿ ಫ್ರೆಶ್ ಆಗಿರಬೇಕು, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು. ನಾನು ಇವಾಗ ಏನು ಅನ್ಕೊಂಡಿದ್ದೀನಿ ಅಂದರೆ ಯೂಟ್ಯೂಬ್ನು ಕೂಡ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅನ್ಬೇಕು ಆ ಥರ. ಯಾಕೆಂದರೆ ಲಾಸ್ಟ್ ಒಂದು ಫ್ಯೂ ಮಂತ್ಸು ಅಥವಾ ಫ್ಯೂ ಡೇಸ್ ಏನಾಗ್ಬಿಟ್ಟಿತ್ತು, ಒಂದು 2 months ಅಂದರೆ ನನಗೆ ಏನಕ್ಕೂ ಮಾಡೋಕ್ಕೆ ಮೂಡಿರಲಿಲ್ಲ, ಏನು ಮಾಡೋಕ್ಕೂ ಅಷ್ಟೊಂದು ನನಗೆ ಮೂಡ್ ಬರ್ತಾ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಬಟ್ ಇವತ್ತು ನಾನು ಡಿಸೈಡ್ ಮಾಡಿದೆ, ಓಕೆ ಇವತ್ತಿಂದ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ. ಸೊ ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡು, ಇದರಿಂದ ಫ್ರೆಶ್ ಆಗಿ ಇನ್ನು ನೋಡೋಣ ಬೇರೆ ಬೇರೆ ಐಡಿಯಾಸ್ ಏನೇನು ಆಗುತ್ತೆ ಅದೆಲ್ಲ ಮಾಡೋಣ. ಕೆಲವೊಂದ್ಸರಿ ಹಂಗಾಗುತ್ತೆ, ಯಾಕಂದರೆ ನಾನು ಲಾಸ್ಟ್ ಎಷ್ಟೊಂದು ವರ್ಷಗಳಿಂದ ಮಾಡ್ತಿದ್ದೀನಿ ವಿಡಿಯೋಸ್ ಆಗಿರ್ಬೋದು, ಮನೆ ಕೆಲಸ ಅದು ಇದು ಏನಾದರೂ ಇರುತ್ತೆ. ಒಂದು ಪಾಯಿಂಟಲ್ಲಿ ಒಂಥರ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ಸ್ವಲ್ಪ ಒಂಥರ ಬೇಜಾರಾಗ್ಬಿಡುತ್ತೆ, ಏನು ಮಾಡೋಕ್ಕೂ ಮೂಡೇ ಬರಲ್ಲ. ಓಕೆ, ಈ ಆಗಸ್ಟಿಂದ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಕ್ಯಾಮ್ರಾನು ಕೂಡ ಒಂದು ಟೆನ್ಷನಲ್ಲಿ ಒಂದ್ಸರಿ ಟಪಕ್ ಅಂತ ಬೇಯಿಸಿದ್ದೀನಿ. ಕ್ಯಾಮ್ರಾ ಕೂಡ ಒಂಚೂರು ಏನೋ ಆಗಿದೆ. ಅಂದರೆ ಇದು ನಮ್ಮದು ಟ್ರೈಪಾಡ್ ಏನಿದೆ ಅದು ಹೋಗ್ಬಿಟ್ಟಿದೆ. ಸೊ ಅದನ್ನೇ ಯೂಸ್ ಮಾಡ್ತಿದ್ದೆ, ಸ್ವಲ್ಪ ಟೈಟಾಗಿಲ್ಲ ಇಟ್ಬಿಟ್ಟು ನಾನು ಏನು ಮಾಡ್ತಿದ್ದೆ ಅಂದರೆ ಬಂದು ನನ್ನ ಪೊಸಿಷನ್ ನೋಡ್ಕೊತಾ ಇದ್ದೆ, ಟಪಕ್ ಅಂತ ಹೋಯ್ತು. ಬಸ್ ಅದೇ ಕ್ಯಾಮ್ರಾ ಏನೂ ಆಗಿಲ್ಲ, ಮುಂದೆ ಸ್ವಲ್ಪ ಅದು ಹಾಳಾಯಿತು. ಓಕೆ, ಏನು ಮಾಡೋಕ್ಕಾಗಲ್ಲ, ಒಂದ್ಸರಿ ಅದೇ ಟೈಮ್ ಅಂತ ಹೇಳಿದ್ನಲ್ಲ. ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ಪನ್ನೀರೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಮಸಾಲ ರೆಡಿ ಮಾಡೋಣ. ಸೊ ನಿನ್ನೆ ಫ್ರೆಶ್ ಆಗಿ ಪನ್ನೀರ್ ತೊಗೊಂಡು ಬಂದಿದ್ವಿ ಲೂಲುವಿಂದ. ಲೇಟ್ ಆಯಿತು ಬಂದಿದ್ದು, ಅಲ್ಲಿಂದ ಬಂದ ತಕ್ಷಣ ಮಲಗಿಬಿಟ್ವಿ. ನಾಳೆಗೆ ದೋಸೆ ರೆಡಿ ಮಾಡಿ ಇಟ್ಟಿದ್ದೀನಿ, ದೋಸೆ ಮಾಡಬೇಕು. ಜಿಯನ್ ಪಾಪ ಮಧ್ಯಾಹ್ನ ತಿನ್ನೋದಿಲ್ಲ, ಅವನು ಬೆಳಿಗ್ಗೆ ಮಧ್ಯಾಹ್ನ 2 ಸ್ಕೂಲಲ್ಲೇ. ಅದಕ್ಕೆ ಸ್ವಲ್ಪ ಗ್ರೀನ್ ಪೀಸ್ ಕೂಡ ಹಾಕ್ತೀನಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ.
ಸೊ ಯೂಶ್ವಲಿ ನಾನು ಚಪಾತಿನೇ ಜಾಸ್ತಿ ಮಾಡೋದು. ನಿನ್ನೆ ಹೊರಗಡೆ ಹೋಗಿಲ್ವಲ್ಲ ಗ್ರೋಸರಿ ತೊಗೊಂಬರೋಕ್ಕೆ, ಆವಾಗ ಐಡಿಯಾ ಹೊಡೆದು ವೀಟ್ ಪರಾಟ ತೊಗೊಂಡ್ಬಂದಿದ್ದೆ ಟ್ರೈ ಮಾಡೋಕ್ಕೆ ಅಂತ. ಸೊ ಟ್ರೈ ಮಾಡೋಣ ಇವತ್ತು ಪನ್ನೀರ್ ಕರಿ ಜೊತೆಗೆ. ಫ್ರೆಂಡ್ಸ್ ವ್ಲಾಗ್ ನೋಡ್ತಾ ಇದ್ರಿ. ಸೊ ಇವತ್ತು ಏನಪ್ಪ ಅಂದರೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಮೇಲ್ಗಡೆ ಹತ್ತಿ ಇಳಿದು ಹೋಗಿ ಬರಬೇಕಾದ್ರೆ ಮತ್ತು ಫುಲ್ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನನಗೊಂದು ಅನ್ಸಕ್ಕೆ ಸ್ಟಾರ್ಟ್ ಆಗಿದ್ದು ನಾನು ಒಂದೇ ಫ್ಲೋರಲ್ಲಿ ಎಲ್ಲ ಇರೋದನ್ನ ಮಿಸ್ ಮಾಡ್ಕೋತೀನಿ ಅಂತ. ಯಾಕೆಂದರೆ ಇವಾಗ ದೇವ್ರ ಮನೆ ನಮ್ಮದು ವಾಸ್ತು ಪ್ರಕಾರ ಇಲ್ಲಿ ಅದು ಸರಿಯಾಗಿ ಜಾಗ ಸಿಕ್ಕಿಲ್ಲ ಅಂತ ಫಸ್ಟ್ ಫ್ಲೋರಲ್ಲಿ ಮಾಡಿದ್ವಿ. ಸೊ ಅಲ್ಲಿ ಪೂಜೆ ಮಾಡಿ ಮತ್ತೆ ಕೆಳಗಡೆ ಬರಬೇಕು, ಮತ್ತೆ ಮೇಲೆ ಹೋಗಬೇಕು, ಇಲ್ಲ ಸೆಕೆಂಡ್ ಫ್ಲೋರ್ಗೆ ಏನಾದರೂ ಇಟ್ಟಿದ್ದೀನಿ ಅಲ್ಲಿ ಹೋಗ್ತಾ ಇರಬೇಕು, ಏನಾದರೂ ಇದ್ದರೆ ಬಟ್ಟೆಗಳಾಗಿರ್ಬೋದು ಅದಕ್ಕೆಲ್ಲ ಮತ್ತೆ ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅವಾಗ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ನಾವು ಫಸ್ಟು ಇದಕ್ಕೆ ಮುಂಚೆ ಬ್ರಿಗೇಡಲ್ಲಿ ಇದ್ವಿ, ಅಲ್ಲಿ 3 BHK ಇದ್ದಿದ್ದು, ಬಟ್ ಎಲ್ಲ ಒಂದೇ ಫ್ಲೋರಲ್ಲಿತ್ತು, ಎಲ್ಲ ಅಲ್ಲಲ್ಲೇ ಕೈಗೆ ಸಿಗ್ತಾ ಇತ್ತು. ಅದಾದಮೇಲೆ ನನಗೆ ಅಪಾರ್ಟ್ಮೆಂಟ್ಸ್ ಇಷ್ಟ ಆಗುತ್ತೆ, ಅಂದರೆ ಹೈ ರೈಸ್ ಅಪಾರ್ಟ್ಮೆಂಟ್ಸು ಫುಲ್ ಮೇಲ್ಗಡೆ ಇರೋದು. ನಾವು ಅವಾಗ ಅಲ್ಲಿ ಬ್ರಿಗೇಡ್ ಇದ್ದಾಗ 19th ಫ್ಲೋರಲ್ಲಿ ಇದ್ವಿ, ವ್ಯೂ ಚೆನ್ನಾಗಿತ್ತು, ಎಲ್ಲ ಫುಲ್ ಕಾಣಿಸ್ತಾ ಇತ್ತು. ಬೇಜಾರಾದರೆ ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ಎಲ್ಲ ಕಾಣಿಸ್ತಾ ಇತ್ತು. ಸೊ ಅದನ್ನೆಲ್ಲ ನಾನು ಮಿಸ್ ಮಾಡ್ತೀನಿ. ಹಾಗಂದ್ಬಿಟ್ಟು ವಿಲ್ಲ ಇಷ್ಟ ಆಗ್ತಿಲ್ಲ ಅಂತಲ್ಲ, ವಿಲ್ಲ ಇಷ್ಟ ಆಗುತ್ತೆ, ಬಟ್ ನಾನು ಅಪಾರ್ಟ್ಮೆಂಟ್ಸ್ಗಳನ್ನ ಮಿಸ್ ಮಾಡ್ತೀನಿ. ಅಂದರೆ ತುಂಬ ಮೇಲ್ಗಡೆ ಇರೋದು, ಹೈ ಫ್ಲೋರ್ಸಲ್ಲಿರೋದು, ಅದೆಲ್ಲ ನಾನು ಮಿಸ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಒಂದೊಂದ್ಸರಿ ಹಂಗೆ ಅನ್ಸುತ್ತೆ, ಓಕೆ ನಂಗೆ ನೆಕ್ಸ್ಟು ಮುಂದೆ ಯಾವಾಗಲಾದರೂ ನಾವು ಮನೆ ತೊಗೋಬೇಕು ಅಂತ ಇದ್ದರೆ ಚಂದಿಗೆ ಹೇಳ್ತಾ ಇರ್ತೀನಿ, ಪೆಂಟ್ ಹೌಸ್ ತೊಗೊಂಬಿಡೋಣ. ಸೊ ಅಲ್ಲಿ ಎಲ್ಲ ಒಂದೇ ಇರಬೇಕು, 4 BHK ಒಂದೇ ಇದರಲ್ಲಿ ಇರಬೇಕು, ಮತ್ತೆ ಮೇಲೆ ಹತ್ಕೊಂಡು ಹೋಗ್ಬಾರ್ದು, ನಾವು ಎಲ್ಲ ಒಂದೇ ಕಡೆ ಸಿಗಬೇಕು, ಹಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಹತ್ಕೊಂಡು ಹೋಗೋದು ಸೋಮಾರಿತನ ಮಾಡ್ತೀನಿ ಅನ್ನೋದಕ್ಕಿಂತ ಮತ್ತು ನನಗೆ ಏನಂದರೆ ಅವಾಗೆಲ್ಲ ಕಾಣಿಸುತ್ತೆ ಒಂದೇ ಕಡೆ, ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಮತ್ತು ಅಪಾರ್ಟ್ಮೆಂಟ್ಸಲ್ಲಿದ್ದಾಗ ಫುಲ್ ಪೆಂಟ್ ಹೌಸು ಆ ಥರದಲ್ಲಿದ್ದಾಗ ಎಲ್ಲ ಫುಲ್ ಕಾಣಿಸುತ್ತೆ, ವ್ಯೂ ಕಾಣಿಸುತ್ತೆ. ನಂಗೆ ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನಂಗೆ ಮೊದಲಿಂದನೂ ಏನೋ ಗೊತ್ತಿಲ್ಲ, ಫುಲ್ ಅಂದರೆ 18th ಫ್ಲೋರ್ 19th ಫ್ಲೋರ್ 10 ಅಂದರೆ 10 ಫ್ಲೋರ್ ಮೇಲೆ ಎಲ್ಲಿದ್ರೂ ನಂಗೆ ಇಷ್ಟ ಆಗುತ್ತೆ. ಯಾಕೆಂದರೆ ಫುಲ್ ಎಲ್ಲ ಕಾಣಿಸುತ್ತೆ, ಏನಾಗ್ತಾ ಇರುತ್ತೆ ಅಂತ ಕಾಣಿಸುತ್ತೆ. ಮತ್ತು ನೈಟ್ ಆಗಿಬಿಟ್ರೆ ಅಲ್ಲಿ ಲೈಟ್ಸ್ ಎಲ್ಲ ಆನ್ ಮಾಡೋರು, ಅದು ತುಂಬ ಮಿಸ್ ಮಾಡ್ಕೋತೀನಿ. ನಾನು ಡೈಲಿ ಲೈಟ್ಸ್ ಆನ್ ಮಾಡಿದ ತಕ್ಷಣ ಹೋಗಿ ಈಚೆ ನಿಂತ್ಕೊಂಡ್ಬಿಡ್ತಾ ಇದ್ದೆ ಬ್ರಿಗೇಡಲ್ಲಿದ್ದಾಗ. ಸೊ ಅದೆಲ್ಲ ಇಲ್ಲಿ ನಾನು ಮಿಸ್ ಮಾಡ್ಕೊತೀನಿ ಅಂತ ಹೇಳ್ಬೋದು. ಅವಾಗ ಒಂದೊಂದ್ಸರಿ ಅನಿಸುತ್ತೆ, ಓಕಪ್ಪ ಇದು ನಾವು ರೆಂಟ್ ಕೊಟ್ಬಿಟ್ಟು ನಾವು ಬೇರೆ ಕಡೆ ಹೋಗಿ ಸೇರ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಸೊ ಅದೆಲ್ಲ ಬರ್ತಾ ಇರುತ್ತೆ ನನಗೆ. ಸೊ ಯಾರಿಗೆ ಈ ಥರ ಅನಿಸುತ್ತೆ ಏನಂದರೆ ಅಪಾರ್ಟ್ಮೆಂಟ್ಸಲ್ಲಿದ್ದಾಗ ವಿಲ್ಲಲ್ಲಿರಬೇಕು ಅಥವಾ ವಿಲ್ಲಲ್ಲಿದ್ದಾಗ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕಂತ ಯಾರಿಗೆಲ್ಲ ನಂತರ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಸ್ವಂತ ಮನೆ ಆಗಿರೋದ್ರಿಂದ ಆ ಥರ ಡಿಸಿಷನ್ ಏನೂ ತೊಗೊಳಕ್ಕಾಗಲ್ಲ, ಇದು ಬಿಟ್ಟು ಹೋಗ್ತೀವಿ ಅಂತೆಲ್ಲ. ಬಟ್ ಮುಂದೆ ಯಾವಾಗಲಾದರೂ ಇನ್ನೂ ಚೆನ್ನಾಗಿರೋದು ತೊಗೋಬೇಕು ಅಥವಾ ಇನ್ನೂ ಬೇರೆ ಕಡೆ ತೊಗೊಬೇಕು ಅಂತಿದ್ರೆ ಅದೊಂದು ಐಡಿಯಾ ಅಂತೂ ನನಗಿದೆ. ಅವಾಗ ಚೆನ್ನಾಗಿ ಬಿಟ್ಟಿದ್ದೀನಿ, ವಿಲ್ಲ ಬೇಡ ಅಪಾರ್ಟ್ಮೆಂಟ್ಗೆ ತೊಗೊಳ್ಳೋಣ ಅಂತ. ಅದೊಂಥರ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ. ಸೊ ಇಷ್ಟು ಇವತ್ತಿನ ವ್ಲಾಗು, ಸಿಂಪಲ್ ವ್ಲಾಗು. ಬೆಳಗ್ಗೆಯಿಂದ ಅದು ಕೆಲಸ ಆಯಿತು, ಮನೆ ಕೆಲಸ ಅದು ಇದು ಎಲ್ಲ ಮುಗಿಸಿದ್ವಿ. ಮತ್ತು ಎಲ್ಲರೂ ಹೋಗ್ಬೇಕಂತ ನಂಗೆ ಅನಿಸ್ತಾ ಇದೆ. ಚಂದ್ರಕ್ಕೆ ಅದನ್ನೇ ಕೇಳ್ತಾ ಇದ್ದೀನಿ, ಎಲ್ಲಾದರೂ ಅಟ್ಲೀಸ್ಟ್ ಒಂದು 3 days ಹೋಗಿ ಬರೋಣ, ಎಲ್ಲೂ ಹೋಗಿಲ್ಲ. ಏನಂದರೆ ಈ ಸರಿ ಎಲ್ಲ ಏನಾಗ್ಬಿಡ್ತು ಅಂದರೆ ಚೆನ್ನೈ, ಮಹಾಬಲಿಪುರಂ, ವಯನಾಡು ಹಿಂಗೆ ಆಗ್ಬಿಡ್ತು, ಬಟ್ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೆ ಸದ್ಯಕ್ಕೆ ಎಲ್ಲಾದರೂ ಹೋಗಿ ಬರೋಣ ಅಂತ. ವಯನಾಡ್ಗೆ ಹೋದಾಗಲೂ ನಾವು 3 days ಹೋಗಿದ್ವಿ, ಬಟ್ ಅಲ್ಲೂ ಸರಿಯಾಗಿ ಹೊರಗಡೆ ಎಲ್ಲೂ ಹೋಗಿಲ್ಲ. ಸುಮ್ಮನೆ ಏನಂದರೆ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಹೋಗಿದ್ದು. ಚಂದ್ರಿಗೆ ಆಫೀಸ್ ಇತ್ತು ಅದು ಇದು, ಅದಕ್ಕೆ ಅದಕ್ಕೆ ಹೇಳ್ತಾ ಇದ್ದೆ, ಒಂದು 3 days ಫುಲ್ ರಜೆ ತೊಗೊಂಡ್ಬಿಡಿ, ಎಲ್ಲಾದರೂ ಹೋಗಿ ಬರೋಣ, ನೀವು ಕೆಲಸ ಮಾಡೋದು ಅದೆಲ್ಲ ಇರಬಾರ್ದು ಅಂತ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.